ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಇವಳು ಬಂದುಬಿಟ್ಟು ಕೇಳ್ಕೊತಾ ಇರ್ತಾಳೆ, ರೀ ನಿಮ್ಮಿಂದ ಒಂದು ಸಹಾಯ ಆಗ್ಬೋದಾ? ನಾನು ಏನು 2 ದಿನ ಕೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ, ಏನಾಯಿತು ಕೇಳು ಪ್ರಿಯಾ ಅಂತ ಹೇಳಿದಾಗ, ಅದು ಏನಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಅಷ್ಟೊಂದು ಪ್ರಾಬ್ಲಮ್ ಆಗಿದೆ ಅಲ್ವಾ, ಅದಕ್ಕೆ ನಿಮ್ಮಿಂದ ಸ್ವಲ್ಪ ಏನಾದರೂ ಸಹಾಯ ಆಗ್ಬೋದಾ ಅಂತ ಹೇಳಿದಾಗ, ಏನು ಸಹಾಯ ಕೇಳು ಅಂತ ಹೇಳ್ತಾರೆ. ಅದು ಏನಿಲ್ಲ, 1,10,000 ದುಡ್ಡು ಸಿಗ್ಬೋದಾ ನಿಮ್ಮ ಹತ್ರ? ನೀವೇನಾದರೂ ಈ ದುಡ್ಡು ಕೊಡ್ತು ಅಂತಂದರೆ ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ ಎಲ್ಲರೂ ಋಣಿಯಾಗಿರ್ತೀವಿ ರೀ ಅಂತ ಹೇಳಿದಾಗ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಆದರೆ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ವಲ್ಲ ಪ್ರಿಯಾ ಅಂತ ಹೇಳಿದಾಗ, ನಿಮ್ಮ ಆಫೀಸಲ್ಲಿ ಎಲ್ಲಾದರೂ ಕೇಳ್ಬೋದಾ ರೀ ಅಂತ ಹೇಳಿದಾಗ, ಅಲ್ಲೂ ಎಲ್ಲ ಸಿಗೋದು ಅಷ್ಟೊಂದೇನು ಇಲ್ಲ ಅನಿಸುತ್ತೆ ಪ್ರಿಯಾ ಅಂತ ಹೇಳ್ತಾ ಇರ್ತಾರೆ. ಅದಾದಮೇಲೆ ಅವಳು ಕೂಡ ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಗ ಪ್ರಿಯಾ, ನೀನು ಇಷ್ಟು ಬೇಜಾರು ಮಾಡ್ಕೊಬೇಡ ರೀ ನಿಮ್ಮ ಕಾಲಿಗೆ ಬೀಳ್ತೀನಿ ರೀ, ನಿಮ್ಮ ಕೈ ಮುಗಿತೀನಿ ರೀ, ಇಲ್ಲ ಅಂತ ಮಾತ್ರ ಹೇಳಬೇಡಿ ಪ್ಲೀಸ್ ರೀ ಅಂತ ಹೇಳ್ತಾ ಇರ್ತಾಳೆ. ಆಗ ಇವಳು ಕೂಡ ತುಂಬಾ ಬೇಜಾರಾಗ್ತಾ ಇರುತ್ತೆ. ಅದಾದಮೇಲೆ ಸರಿ ಆಯಿತು ಪ್ರಿಯಾ, ನಾನು ಕೇಳ್ತೀನಿ, ಬಟ್ ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀನಿ, ಸಿಗುತ್ತೆ ಅಂತ ಏನೂ ಇಲ್ಲ ಅಂತ ಹೇಳಿದಾಗ, ಆಯಿತು, ಆದರೆ ನಿಮ್ಮ ಹತ್ರ ಒಂದೇ ಒಂದು ಪ್ರಾಮಿಸರಿ, ನಿಮ್ಮ ಹತ್ರ ಒಂದು ಸಲಹೆ ರಿಕ್ವೆಸ್ಟ್ ಮನವಿ ಮಾಡ್ಕೋತಾ ಇದ್ದೀನಿ ಅಂತ ಕೇಳಿ ಅಂತ ಹೇಳಿದಾಗ, ಏನಾಯ್ತು ಹೇಳಿ ಪ್ರಿಯಾ ಅಂತ ಹೇಳಿದಾಗ, ಈ ವಿಚಾರ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಅದು ಹೇಗೆ? ಅಪ್ಪ ಅಮ್ಮಂಗೆ ವಿಚಾರ ಗೊತ್ತಿಲ್ಲದೆ ನಾನು ಯಾವ ಕೆಲಸನೂ ಮಾಡಿಲ್ಲ ಇಲ್ಲಿವರೆಗೂ, ಇಷ್ಟು ದಿನದವರೆಗೂ ಒಂದು ಲೆಕ್ಕ ರೀ. ಆದರೆ ಇವಾಗ ನಾನಿದ್ದೀನಿ, ನಿಮ್ಮನ್ನ ನಂಬ್ಕೊಂಡು ನಾನಿದ್ದೀನಿ, ನನ್ನ ನಂಬ್ಕೊಂಡು ನಮ್ಮ ಮನೆಯವರೆಲ್ಲರೂ ಇದ್ದಾರೆ. ಈ ಮನೆಗೆ ಅವ್ರು ಬಂದಾಗ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ವ, ಅದಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ, ಅಯ್ಯೋ ಹಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ರೀ ಪ್ಲೀಸ್ ರೀ ಅಂತ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನು ಯಾರ ಹತ್ರನೂ ಹೇಳಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡಿಸ್ಕೊಂಡ್ಬಿಡ್ತಾಳೆ. ಸರಿ ಆಯಿತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ವಾ, ಬನ್ನಿ ಅಂತ ಹೇಳಿ ಕರ್ಕೊಂಡ್ಬರ್ತಾನೆ. ಅಷ್ಟರಲ್ಲೇ ಅವರ ಅಪ್ಪ ಅಲ್ಲೇ ಕೂತಿರ್ತಾನೆ. ಅದೇ ಟೈಮಿಗೆ ಮವ ಅಂತ ಹೇಳಿ ಬರ್ತಾಳೆ. ಏನಾಯಿತು? ಹೇಳು ಮದುವ ಅಂತ ಹೇಳಿದಾಗ, ಅದು ಅಪ್ಪ ನಾನು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ ಅಂತ ಹೇಳಿದಾಗ, ಹೌದಾ ಸರಿ ಆಯಿತು ಹೋಗಿ ಬನ್ನಿ ಅಂತ ಹೇಳ್ತಾರೆ. ಮಾವ ತಿಂಡಿ ಆಯಿತಾ? ಕಾಫಿ ಏನಾದರೂ ಮಾಡ್ಕೊಟ್ಟು ಹೋಗ್ಲಾ ಅಂತ ಹೇಳಿದಾಗ, ಬೇಡಮ್ಮ ನೀನು ಹೊರಡು ಅಂತ ಹೇಳ್ತಾರೆ. ಸರಿ ಆಯಿತು ರೀ ಬನ್ನಿ ಅಂತ ಹೇಳಿದಾಗ, ಅದು ಅಂತ ಹೇಳ್ತಾರೆ. ಯಾಕ್ರಿ ಯಾರು ನೋಡುತ್ತಾ ಇದ್ದೀರಾ? ಅಮ್ಮ ಇಲ್ಲಪ್ಪ ಅಂತ ಹೇಳಿದಾಗ, ಅವಳು ತಾರಸಿ ಮೇಲೆ ಬಟ್ಟೆ ಒಣಗಾಕೋದಕ್ಕೆ ಅಂತ ಹೋಗಿದ್ದಾಳೆ ಕಣೋ ಅಂತ ಹೇಳಿದಾಗ, ಹೌದಾ ಅಮ್ಮಗೆ ಹೇಳ್ಬೇಕಾಗಿತ್ತು ಅಂತ ಹೇಳಿದಾಗ, ಅಯ್ಯೋ ಪರವಾಗಿಲ್ಲ ಹೋಗೋ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಅಲ್ಲಮ್ಮ ಅದು ಅಂತ ಹೇಳಿದಾಗ, ಅಯ್ಯೋ ಮಾವ ಹೇಳ್ತೀನಿ ಅಂದ್ರಲ್ಲ, ಬನ್ನಿ ನೀವು ಅಂತ ಹೇಳಿ ಇವಳು ಕರ್ಕೊಂಡು ಹೋಗ್ಬಿಡ್ತಾಳೆ. ಈ ಕಡೆ ನೋಡಿದ್ರೆ ಅವ್ರು ಮೇಲೆ ಬಟ್ಟೆ ಒಣಗ್ತಾ ಇರ್ತಾರೆ. ಆಗ ಅಮ್ಮು ಬೇಜಾರು ಮಾಡ್ಕೋಬೇಡ ಅಮ್ಮು, ನೀನು ಅವರೇನೋ ಕೋಪದಲ್ಲಿ ಹಾಗೆ ಮಾತಾಡಿರ್ತಾರೆ. ಇಲ್ಲ ಅತ್ತೆ ನನಗೇನು ಬೇಜಾರಾಗಲಿಲ್ಲ, ಆದರೆ ಪ್ರಿಯವರು ಯಾವಾಗಲೂ ಯಾಕತ್ತೆ ಹಾಗೆ ಮಾಡ್ತಾರೆ? ಹೌದು ಬೆಳಗ್ಗೆನೇ ನನಗೆ ಸ್ವೀಟ್ ಟೇಸ್ಟ್ ಮಾಡು ಅಂತ ಕೊಡೋದಕ್ಕೆ ಬಂದರು, ಆದರೆ ನಾನಂತೂ ಬಚಾವ್ ಹೋಗ್ಬಿಟ್ಟೆ. ಆದರೆ ಪಾಪ ಅಮ್ಮು ಸಿಕ್ಕಾಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದಾಗ, ಅಮ್ಮು ನೀನು ಬೇಜಾರು ಮಾಡ್ಕೋಬೇಡ ಕಣೆ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಹಾಗೆ ಮಾತಾಡ್ತಾ ಇರಬೇಕಿದ್ರೆ ಇವರಿಬ್ಬರು ಹೋಗ್ತಾ ಇರ್ತಾರೆ. ಅದನ್ನ ನೋಡಿ ಇವಳಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಅದು ಮದುವೆ ಅಂತ ಅಂದ್ಕೊಂಡು ಹಾಗೆ ಕೆಳಗಡೆ ಹೇಳ್ದೆ ಬಂದುಬಿಡ್ತಾಳೆ. ಅತ್ತೆ ಯಾಕತ್ತೆ ಏನಾಯಿತು? ಯಾಕೆ ಹೀಗೆ ಬಂದ್ರಿ? ಮುಖ ನೋಡಿದ್ರೆ ಬೇಜಾರಾಗಿದೆ ಅಂತ ಹೇಳಿದಾಗ, ಅದು ಮೀನಾ ನಮ್ಮ ಮಾಧವ ಅವ್ನು ಮದುವೆ ಆದಾಗಿಂದ ತುಂಬ ಬದಲಾಗಿದ್ದಾನೆ ಅನ್ನಿಸ್ತಾ ಇದೆ ಕಣೆ ಅಂತ ಹೇಳಿದಾಗ, ಯಾಕತ್ತೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲಿ ನೋಡು ಮಾಧವನ ಕರ್ಕೊಂಡು ಪ್ರಿಯಾ ಎಲ್ಲೋ ಹೋಗ್ತಾ ಇದ್ದಾಳೆ, ಆದರೆ ಪ್ರಿಯಾ ಮಾಧವ ನನಗೊಂದು ಮಾತು ಹೇಳ್ದೆ ಹೋಗ್ತಾ ಇದ್ದಾನೆ. ಅವನು ಇದೇ ಮೊದಲನೇ ಸಲ ಕಣೆ ನನಗೆ ಏನೋ ಹೇಳ್ತೇನೆ ಹೊರಗಡೆ ಹೋಗ್ತಾ ಇರೋದು. ಅಯ್ಯೋ ಅವರೇನೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾತಾಡ್ಕೋತಾ ಇದ್ರು, ನಾನು ಕೇಳಿಸ್ಕೊಂಡೆ, ಅಲ್ಲೇ ಹೋಗಿರಬೇಕು. ಆದರೂ ಅವ್ನು ನನಗೆ ಹೇಳ್ದೆ ಹೋಗ್ತಿರ್ಲಿಲ್ಲ ಮೀನಾ ಅಂತ ಹೇಳಿದಾಗ, ಬೇಜಾರು ಮಾಡ್ಕೋಬೇಡ ಬನ್ನಿ ಅತ್ತೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಸರಿ ಆಯಿತು ಅಂತ ಹೇಳಿ ಅವರೆಲ್ಲರೂ ಕೂಡ ಒಳಗಡೆ ಇರ್ತಾರೆ. ಅದೇ ಟೈಮಿಗೆ ಈ ಕಡೆ ಅವ್ರ ಮಾವ ಲೆಕ್ಕ ಬರೀತಾ ಇರ್ತಾರೆ. ಇವರೆಲ್ರಿಗೂ ಕೂಡ ಬಂದು ನಿಂತ್ಕೊಂಡಿರ್ತಾರೆ. ಆಗ ರೀ ನೀವು ಇವಾಗ 2 ವಿಚಾರನ ಹೇಳಬೇಕು. ಒಂದು ನಾನು ಟ್ರೈನಿಂಗ್ ಹೋಗೋದು, ಇಲ್ಲ ಅಂತ ಅಂದರೆ ನೀವು ನನ್ನ ಜೊತೆ ಬರೋದು, 2 ಹೇಳಬೇಕು. ಅದಕ್ಕೆ ಬಂದಿದ್ದೀನಲ್ವಾ ಮೀನಮ್ಮ, ನೀನು ಸುಮ್ಮನೆ ನಿಂತ್ಕೊಂಡು ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಅದಾದಮೇಲೆ ಅವರೆಲ್ಲ ದುಡ್ಡು ಕೊಟ್ರಾ ಎಷ್ಟಾಯಿತು ಅಂತ ಹೇಳಿ ಬರೀತಾ ಇರ್ತಾರೆ. ಆಗ ಮಾವ ನಾನೇನಾದರೂ ಹೆಲ್ಪ್ ಮಾಡಲಾ ನಿಮಗೆ ಅಂತ ಹೇಳಿ ಕೇಳ್ತಾಳೆ. ಆಗ ಅಯ್ಯೋ ಪರವಾಗಿಲ್ಲ, ಅದಕ್ಕೆ ನಾನೇ ಯಾವಾಗಲೂ ಅಪ್ಪಗೆ ಲೆಕ್ಕ ಬರೆಯೋದಕ್ಕೆ ಹೆಲ್ಪ್ ಮಾಡೋದು ಅಂತ ಹೇಳಿದಾಗ, ಹಾಗಲ್ಲ ರಕ್ಷಾ ನಿಂಗೆ ಕೈ ನೋವಾಗಿದೆ ಅಲ್ವಾ ಅದಕ್ಕೆ ಅಂತ ಹೇಳಿದಾಗ, ಪರವಾಗಿಲ್ಲ ಲೆಕ್ಕ ಬರೆಯೋದಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಈ ಕಡೆ ರೀ ಅದು ನಮ್ಮ ಮಾಧವನ ಮದುವೆ ಏನೂ ತೊಂದರೆ ಇಲ್ಲದೆ ಆದರೆ 1-2 ದೇವಸ್ಥಾನಕ್ಕೆ ಹರಕೆ ಕಟ್ಕೊಂಡಿದ್ದೆ ರೀ, ಬಂದು ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಹೋಗಿ ಬರಲಾ ಅಂತ ಹೇಳಿದಾಗ, ಹರಕೆ ಅಂತ ಅಂದಮೇಲೆ ಅದನ್ನೆಲ್ಲ ತಡ ಮಾಡಬಾರ್ದು, ಹೋಗ್ಬಾ ಗಿರ್ಜಾ ಅಂತ ಹೇಳ್ತಾರೆ. ಒಬ್ಬಳೇ ಹೋಗ್ತೀಯಾ? ಯಾರ ಜೊತೆ ಹೋಗ್ತೀಯಾ? ಅದು ಮೀನಾ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನಾನು ಟ್ರೈನಿಂಗಿಗೆ ಅಂತ ಹೇಳಿ ಬೆಂಗಳೂರಿಗೆ ಹೋಗಬೇಕು, ಅದಕ್ಕೆ ಮಾವನ ಹತ್ರ ಕೇಳೋಣ ಅಂತ ಹೇಳಿ ಬಂದು ನಿಂತ್ಕೊಂಡಿದ್ದೆ ಅಂತ ಹೇಳಿದಾಗ, ಹೌದಾ ಅಯ್ಯೋ ಏನು ಮೀನಾ ಅವರೇ ಹೀಗೆ ಹೇಳ್ತಾ ಇದ್ದೀರಾ? ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಲ್ವಾ, ಮತ್ತೆ ಟ್ರೈನಿಂಗಿಗೆ ಅಂತ ಹೋಗ್ತೀರಾ ಅಂತ ಹೇಳಿದಾಗ, ಅಯ್ಯೋ ಪ್ರಿಯಾ ಅವರೇ
ನನಗೆ ಪ್ರಮೋಷನ್ ಆಗೋದು, ಪೋಸ್ಟ್ ಚೇಂಜ್ ಆಗೋದು ಇದ್ದೇ ಇರುತ್ತಲ್ವಾ, ಅದಕ್ಕೆ ಟ್ರೈನಿಂಗ್ ಅಂತ ಹೇಳಿ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾಕೆ ಇದನ್ನೆಲ್ಲ ಗೌರ್ಮೆಂಟ್ ಕೆಲಸದಲ್ಲೇ ಇರುವಂತಹ ನಿಮ್ಮ ಫ್ರೆಂಡ್ಸ್ ಯಾರು ಹೇಳಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದು ಹಾಗಲ್ಲ ಸರಿ, ಇಲ್ಲೇ ಎಲ್ಲಾದರೂ ದೊಡ್ಡಬಳ್ಳಾಪುರದಲ್ಲೇ ಹೋಗ್ಬೋದಲ್ವಾ, ಅದಕ್ಕೆ ಯಾಕೆ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದಾಗ, ಅಲ್ಲಿ ಟ್ರೈನಿಂಗ್ ಕೊಡೋರೆಲ್ಲರೂ ನಮ್ಮ ಸಂಬಂಧಿಕರಲ್ವಲ್ಲ ಪ್ರಿಯ ಅವರೇ, ಅದು ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಎಲ್ಲ ಬರ್ತಾ ಇರ್ತಾರಲ್ವ, ಅವರಿಗೆಲ್ಲ ಕಾಮನ್ ಪ್ಲೇಸು ಅಂತ ಅಂದರೆ ಬೆಂಗಳೂರು, ಅದಕ್ಕೆ ಅಲ್ಲೇ ಹಾಕಿರೋದು. ನಿಮ್ಮ ಫ್ರೆಂಡ್ಸ್ ಯಾರು ಇದನ್ನೆಲ್ಲ ನಿಮ್ಗೆ ಹೇಳಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ತಕ್ಷಣ ಅದು ಅಪ್ಪ ಅಂತ ಹೇಳಿ ಇವನು ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ಹೇಳಿ ಕೇಳಿರ್ತಾರಲ್ವ, ಯಾರ ಜೊತೆ ಹೋಗ್ತೀಯಾ ಅಂತ ಹೇಳಿದಾಗ ಕೇಶವ ಅಪ್ಪ ಅಂತ ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ವಲ್ಲಭ ಬಂದು ಸೆಟ್ ಬರೋಣ ಅಂತ ಹೇಳಿ ಬಂದು ನಿಂತ್ಕೊತಾನೆ. ಯಾಕೋ ಅಂತ ಹೇಳಿ ಬಂದು ನಿಂತ್ಕೊಂಡಾಗ ಅಪ್ಪ ತಗೊಳ್ಳಿ ಅಂತ ಹೇಳಿ ದುಡ್ಡು ಕೊಡ್ತಾನೆ. ಆಗ ಏನಿದು ಅಂತ ಕೇಳು ಗಿರ್ಜಾ ಅಂತ ಹೇಳಿದಾಗ, ಇದು ನಾನು ಮತ್ತು ನನ್ನ ಹೆಂಡತಿ ಇಬ್ಬರು ಪ್ರತಿ ತಿಂಗಳು ಈ ಮನೆಯಲ್ಲಿ ಇರ್ತೀವಲ್ಲ, ಅದಕ್ಕೆ ಖರ್ಚಿಗೆ ಅಂತ ಹೇಳಿದಾಗ, ಏನು ಖರ್ಚಿಗ ತೆಗೆದು ತಲೆ ಮೇಲೆ ಹೊಡ್ಬಿಡ್ತೀನಿ, ನಾನು ಇವನ್ನ ಕೇಳಿದ್ದೀನಿ ಕೇಳು ಗಿರ್ಜಾ, ನಾನೇನು ಕೋಪದಲ್ಲಿ ನಿನ್ನ ಹೆಂಡ್ತಿನ ನಿನ್ನನ್ನು ಸಾಕಬೇಕು ಅಂತ ಹೇಳಿದ್ದಕ್ಕೆ ಅದಕ್ಕೆ ದುಡ್ಡು ಕೊಡೋದಕ್ಕೆ ಬಂದಿದ್ಯಾ, ಹಾಗೆಲ್ಲ ದುಡ್ಡು ಕೊಡೋದಾದರೆ ಇಷ್ಟು ವರ್ಷ ನಾನು ನಿನ್ನ ಬೆಳೆಸಿದ್ದೀನಲ್ವಾ, ಅದರದ್ದೆಲ್ಲ ಲೆಕ್ಕನೂ ದುಡ್ಡು ಕೊಡಬೇಕಾಗತ್ತೆ. ಏನು ನಿಮ್ಮಿಬ್ರಿಗೂ ಕೂಡ ಊಟ ತಿಂಡಿ ಕಾಫಿ ಟೀ ಇದಕ್ಕೆಲ್ಲನೂ ಖರ್ಚಾಗೋದು ಬರೀ 6,000 ತಿಂಗಳಿಗೆ ಖರ್ಚಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಪ್ರಿಯಾ, 3 ಹೊತ್ತಿಗೆ ಇವರಿಬ್ರಿಗೂ ಎಷ್ಟು ಖರ್ಚಾಗುತ್ತೆ ಅಂತ ಹೇಳು ಅಂತ ಹೇಳಿದಾಗ, ಅದು ಮಾವ ಅಂತ ಹೇಳಿದಾಗ ಮಾಧವ ಪ್ರಿಯಾ ಬೇಡ ಅಂತ ಹೇಳಿ ಅದಕ್ಕೆ ಹೋಗ್ತಾ ಇರ್ತಾನೆ. ನೀವು ಸುಮ್ಮನೆ ಇರಿ, ಮಾವ ಕೇಳ್ತಾ ಇದ್ದಾರಲ್ವ ಅಂತ ಹೇಳಿ ಲೆಕ್ಕ ಹಾಕಿ 8,500 9,000 ಆಗ್ಬೋದು ಮಾವ ಅಂತ ಹೇಳಿ ಹೇಳ್ಬಿಡ್ತಾಳೆ. ಮನೆಯವ್ರಿಗೆಲ್ರಿಗೂ ಕೂಡ ಕೋಪ ಬಂದುಬಿಡುತ್ತೆ. ಆಗ ನೋಡಿದ್ಯಾ 8,500 9,000 ಆಗುತ್ತೆ, 6,000 ಎಲ್ಲೋ ಸಾಕಾಗುತ್ತೆ ಅಂತ ಹೇಳಿದಾಗ, ಅಪ್ಪ ಮುಂದಿನ ತಿಂಗಳು ಅದನ್ನು ಸೇರಿಸ್ಕೊಡ್ತೀನಿ, ಇನ್ನು ಪ್ರತಿ ತಿಂಗಳು ನಾನು ಇದನ್ನು ಕೊಡ್ತಾನೆ ಇರ್ತೀನಿ, ರಕ್ಷಾ ತಗೋ ಇದನ್ನ ಅಪ್ಪಂಗೆ ಕೊಟ್ಬಿಡು ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ನೋಡಿದ್ಯಾ ಎಷ್ಟು ಕೊಬ್ಬಿಂದ ಮಾತಾಡ್ತಾ ಇದ್ದಾನೆ, ದುಡಿತಾ ಇದ್ದೀನಿ ಅನ್ನೋ ಅಹಂಕಾರ ಅಂತ ಹೇಳಿ ಬೈಕೊಂಡ್ಬಿಡ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರೆಲ್ಲರೂ ಕೂಡ ಅಲ್ಲಲ್ಲೇ ಹೋಗ್ತಾ ಇರ್ತಾರೆ. ಈ ಕಡೆ ವಲ್ಲಭ ರೂಮಲ್ಲಿ ಇರ್ತಾರೆ. ಅಲ್ಲಿಗೆ ಅವರಮ್ಮ ಬರ್ತಾನೆ. ವಲ್ಲಭ ಏನೋ ಅಂತ ಅಂದ್ಕೊಂಡಿದ್ಯಾ ನೀನು, ನಿಮ್ಮಪ್ಪ ಯಾವತ್ತಾದ್ರೂ ನಿನ್ನ ಹತ್ರ ದುಡ್ಡು ಕೇಳಿದ್ರಾ ನಿಮ್ಮನ್ನು ಸಾಕಬೇಕು ಅಂತ ಹೇಳಿ, ಕೋಪದಲ್ಲಿ ಏನೋ ಮಾತಾಡಿರ್ತಾರೆ, ಆದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ ಅಂತ ನಿಂಗೆ ಗೊತ್ತಲ್ವೇನೋ ಅಂತ ಹೇಳಿದಾಗ, ಅಮ್ಮ ಇದರಲ್ಲಿ ತಪ್ಪು ಇಲ್ಲ ಸರಿನೂ ಇಲ್ಲ, ನೀನು ಯಾಕಾದ್ರ ಬಗ್ಗೆ ಎಲ್ಲ ಬೇಜಾರು ಮಾಡ್ಕೋತಾ ಇದೆಯಾ, ನಾನು ಮಾಡಿರೋದು ಸರಿಯಾಗೇ ಇದೆಯಾ, ಏನು ಸರಿಯಾಗಿದೆ, ಸರಿ ಆಯಿತು, ಈಗ ನಿನಗೂ ಅತ್ತೆ ಮಾವ ಇರ್ತಾರೆ ಅಂತ ಅನ್ಕೋ, ಅಪ್ಪ ಮನೆಯಲ್ಲೇ ಇರ್ತಾರೆ, ಆಗ ಅವರು ಪ್ರತಿ ತಿಂಗಳೂ ಕೂಡ ಎಲ್ಲನೂ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾವತ್ತಾದ್ರೂ ಒಂದಿನ ಅಯ್ಯೋ ಇವ್ರಿಗೆಲ್ಲ ಖರ್ಚು ಬರುತ್ತಲ್ಲ ಏನು ಅಂತ ಯೋಚನೆ ಮಾಡಿದಾಗ ನೀವೇನ ಅಂತ ಹೇಳ್ತೀರಾ, ನೀವು ಏನಾದರೂ ಕೆಲಸ ಮಾಡ್ಬೋದಲ್ವಾ ಅಂತ ಹೇಳಿ ಹೇಳ್ತೀನಿ. ಅದೇ ಥರ ನಿಮ್ಗೆ ಊಟ ತಿಂಡಿ ಖರ್ಚು ಇಷ್ಟ ಆಗುತ್ತಲ್ವಾ ಅಂತ ಹೇಳಿದಾಗ ಏನು ಮಾಡ್ತೀರಾ, ಪ್ರತಿ ತಿಂಗಳು ನೀವು ಇವ್ರಿಗೆ ಎಷ್ಟು ದುಡ್ಡು ಕೊಟ್ಬಿಡಿ ಅಂತ ಹೇಳ್ತೀನಿ ಅಂತ ಹೇಳೋದಕ್ಕೆ ಹೋದಾಗ, ನೋಡ್ದ್ಯಾ ನಿನ್ನ ಮನಸ್ಸಲ್ಲೂ ಇದೆ, ಈಗ ನಾನು ಮಾಡಿರೋದು ಅದೇ, ನಾನು ನಿನ್ನ ಪ್ರೀತಿ ಕಿರಿ ಮಗ ಅಲ್ವಾ, ಮುದ್ದಿಂದ ಮಾಡಿದ್ದೀನಿ ಅಷ್ಟೇ, ನಿನ್ನ ಪ್ರೀತಿನ ಹೀಗೆ ಜಾಸ್ತಿ ನನ್ನ ಮೇಲೆ ಇಟ್ಕೊ, ನನಗೇನಾದರೂ ಅಂದರೆ ಸಹಿಸ್ಕೋಬೋದಮ್ಮ, ನಾವು ಮದುವೆ ಆಗೋದಕ್ಕೆ ಇಷ್ಟ ಇತ್ತೋ ಬಿಡ್ತೋ ಗೊತ್ತಿಲ್ಲ, ನನಗೆ ಅಮೂಲ್ಯನ ಮದುವೆ ಆಗೋದಕ್ಕೆ, ಅಮೂಲ್ಯ ನನ್ನ ಮದುವೆ ಆಗೋದಕ್ಕೆ ಇಷ್ಟ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪಾಪ ಅಮೂಲ್ಯ ನಾನು ಹೆಂಡ್ತಿ ಅಲ್ವಾ, ಅವಳ ಜವಾಬ್ದಾರಿ ನಂದೇ ಅಲ್ವಾ, ಅವಳಿಗೇನಾದರೂ ಅಂದಾಗ ಎಷ್ಟು ಬೇಜಾರಾಗುತ್ತಲ್ವಾ, ನಿನಗೆ ಯಾರಾದರೂ ಏನಾದರೂ ಅಂದರೆ ಅಪ್ಪ ಎಷ್ಟು ಕೋಪ ಮಾಡ್ಕೋತಾರೆ, ಹಾಗೆ ಅಲ್ವಾ ಅಪ್ಪ ಅಂತ ಹೇಳಿದಾಗ ಅಂತ ಹೇಳಿ ಸುಮ್ಮನೆ ನಿಂತ್ಕೋತಾಳೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ಹೋಗೋಗು ಎಂಜಾಯ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಪಾಪ ಅಮೂಲ್ಯ ಇದನ್ನೆಲ್ಲ ಕೇಳಿಸ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಗಡೆ ನಿಂತಿರ್ತಾಳೆ. ಆಗ ನೀನೇನು ಮಾಡ್ತಾ ಇದೆಯಾ, ಇಲ್ಲಿ ಕಾಲೇಜಿಗೆ ಟೈಮ್ ಆಯಿತು ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಪಾಪ ಇವಳು ಸರ ಹಾಕೊಂಡಿರೋದಿಲ್ಲ ಅಂತ ಹೇಳಿ, ಯಾಕಲ್ಲ ಸರ ಹಾಕೊಳ್ದೆ ನಿಂತ್ಕೊಂಡಿದ್ಯಾ, ಹೋಗಿ ಹಾಕೊಂಡು ಬಾ ಅಂತ ಹೇಳ್ತಾರೆ. ಅಕ್ಕ ನಿಮ್ಮ ಮುಖ ನೋಡ್ತಾ ಇದ್ರೆ ಸರ ಲಾಕರಲ್ಲಿ ಇಲ್ಲ ಅನಿಸುತ್ತೆ ಅಂತ ಹೇಳಿದಾಗ, ಏನು ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಅದು ನಾನು ಹೇಳಿದ್ದಾಗಲ್ಲ ಅಕ್ಕ, ಸರ ಲಾಕರಲ್ಲಿ ಇರೋದನ್ನ ಬಿಟ್ಟು ಬೇರೆ ಎಲ್ಲಾದರೂ ಇಟ್ಟು ಮರ್ತಿದ್ದೀರ ಅನಿಸುತ್ತೆ ಅಂತ ಹೇಳಿದಾಗ, ಅಲ್ಲ ಲಾಕರಲ್ಲಿರೋ ಸರ ಹಾಕೊಂಬರೋದಕ್ಕೆ ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ, ಹೋಗಿ ಬೇಗ ಹಾಕೊಂಡು ಬನ್ನಿ ಅಂತ ಹೇಳಿದಾಗ, ಏನೋ ನಿಂದು ಸೂರ್ಯ, ಅವ್ಳು ಸರ ಹಾಕಿಲ್ಲ ಅನ್ನೋದೇ ತಾನೇ ನಿಂಗೆ ತೊಂದರೆ ಆಗ್ತಾ ಇರೋದು ಅಂತ ಹೇಳಿ ಪಾಪ ಅವ್ರ ಅಜ್ಜಿ ಅವ್ರ ಕುತ್ತಿಗೆಲ್ಲಿರೋ ಸರನ ಹಾಕ್ಬಿಡ್ತಾರೆ. ಈಗ ಸರಿನಾ ಅಂತ ಹೇಳಿದಾಗ, ಆಯಿತು ಅಂತ ಹೇಳಿದಾಗ, ಆದರೂ ಸೂರ್ಯ ನಿನ್ನ ಬಗ್ಗೆ ಒಂದು ಖುಷಿ ಆಗ್ತಾ ಇದೆ ಕಣೋ, ಹೆಂಡ್ತಿನ ಹಾಗೆ ಕರ್ಕೊಂಡು ಹೋಗೋದು ಬಿಟ್ಟು ಒಡವೆ ಬೇಕು ಅಂತ ಕೇಳ್ದೆಯಲ್ಲ ಅಂತ ಹೇಳಿದಾಗ, ಏನೂ ಇಲ್ದೇನೆ ಹೋದರೆ ಅಕ್ಕಪಕ್ಕದವ್ರು ಎಲ್ಲರೂ ನೋಡಿ ಏನು ಇವ್ನ ಹೆಂಡ್ತಿಗೆ ಒಂದು ಸರ ಕೊಡ್ಸಿಲ್ವಾ ಅಂತ ಅನ್ಕೊಳ್ಳಲ್ವಾ ಅಮ್ಮ ಅಂತ ಹೇಳಿದಾಗ, ಸರಿ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೊಡ್ಡಮ್ಮ, ನಂಗೆ ಟೈಮ್ ಆಯಿತು, ನಾನು ಹಾಗೆ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಹೇಳಿ ಅವರು ಕೂಡ ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ಇವರೆಲ್ರಿಗೂ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ ಅವನು ಅಂದ ಅಂತ ಹೇಳ್ಬಿಟ್ಟು ಕೇಶವನ ಅಂಗಡಿಗೆ ಬಂದಿರ್ತಾನೆ. ಆಗ ಅಲ್ಲ ನೋಡನ್ಮಂತಣ್ಣ, ಅವನು ನನಗೇನೆ 6,000 ರೂಪಾಯಿ ದುಡ್ಡು ಕೊಡ್ತಾನೆ, ಏನೋ ಲೆಕ್ಕಕ್ಕೆ 8,500 ಆಗುತ್ತೆ ಅಂತ ಹೇಳಿದರೆ ಮುಂದಿನ ತಿಂಗಳು ಸೇರಿಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಇದೆಲ್ಲ ಹೇಗೆ ಸರಿ, ಅವ್ನು ಮಾಡಿರೋ ತಪ್ಪಿಗೆ ನಾನು ಕೋಪ ಮಾಡ್ಕೋಬೇಕು, ಅವ್ನು ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದಾನೆ, ಅದು ಅಲ್ಲದೆ ಲವ್ ಮಾಡಿ ಮದುವೆ ಆಗಿರೋದು ಅವ್ನು ಮಾಡಿರೋ ತಪ್ಪಿಗೆ ನಾನು ಮನೆಗೆ
ಸೇರಿಸ್ಬಾರ್ದಾಗಿತ್ತು ಅಂತ ಹೇಳಿದಾಗ ಕೇಶವ ಕೂಡ ಬಂದುಬಿಡ್ತಾನೆ. ಹಾಗೆ ಕೈಯಲ್ಲಿ ಇಟ್ಕೊಂಡಿರೋದನ್ನೆಲ್ಲ ಬೀಳಿಸ್ಬಿಡ್ತಾನೆ. ಆಗ ಯಾಕೋ ಕೈ ಭದ್ರ ಇಲ್ವಾ, ಸರಿಯಾಗಿ ಇಟ್ಕೋ ಅಂತ ಹೇಳ್ತಾರೆ. ಇದೇನಪ್ಪ ರೂಟು ಲವ್ವು ಗಿವು ಅಂದ್ಕೊಂಡು ನನ್ನ ಹತ್ರನೇ ಬರ್ತಾ ಇದೆ, ಮೊದಲು ಎಸ್ಕೇಪ್ ಆಗಬೇಕು. ಹನುಮಂತಣ್ಣ ನನಗೊಂದು ಡೆಲಿವರಿ ಇದೆ, ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಾನು ಬರ್ತೀನಿ ಇರೋ, ನೀನೆಲ್ಲ ಹೋಗ್ತಾ ಇದೆಯಾ? ಅಲ್ಲ ಕಣೋ, ಇಷ್ಟು ದಿನದಿಂದ ನೀನು ನನ್ನ ಮನೆಯವರಲ್ಲಿ ಇದೆಯಾ, ನಾನೇನಾದ್ರು ನೀನು ದುಡ್ಡು ಕೇಳ್ತಿದ್ದೀರೇನೋ, ಆದರೆ ಕೊಡೋದಕ್ಕೆ ನನ್ನ ಹತ್ರ ದುಡ್ಡೇ ಇಲ್ವೇ ಅಂತ ಹೇಳಿದಾಗ, ಇಲ್ಲ ಬಾವ, ನೀವು ಯಾವತ್ತೂ ಯಾರನ್ನು ದುಡ್ಡು ಕೇಳೋರೇ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ. ನನಗೆ ಅಕ್ಕಿ ಮೂಟೆ ಇಳಿಸ್ಬೇಕು ಗೋಡೌನಿಗೆ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾನೆ. ಅದಾದಮೇಲೆ ನೋಡು ಹನುಮಂತಣ್ಣ ಹೇಗೆಲ್ಲ ಮಾಡ್ತಾನೆ. ನನಗೆ ಎಷ್ಟು ಕೋಪ ಬಂದಿತ್ತು, ಅವನಿಗೆ ಹೊಡಿಬೇಕು ಅಂತ ಅನ್ನಿಸ್ತಿತ್ತು, ಆದರೆ ನಾನು ಏನೋ ಪಾಪ ಎಲ್ಲರ ಮುಂದೆ ಹೊಡಿಬಾರ್ದು ಅಂತ ಹೇಳಿ ಸುಮ್ಮನಾದೆ ಅಂತ ಹೇಳಿದಾಗ, ಇಲ್ಲ ನಂದ, ಅವ್ನು ಮಾಡಿರೋದು ನಿನ್ನ ಥರನೇ. ನೀನು ಈ ಊರಿಗೆ ಬಂದ ಹೊಸ್ತರಲ್ಲಿ ಏನು ಮಾಡಿದೆ ಹೇಳು, ಆ ವಿಶಾಲಾಕ್ಷಿನ ಹತ್ರ ಬಾಡಿಗೆಗಿದ್ದೆ ಅಂತ ಹೇಳಿಬಿಟ್ಟು ಏನೋ ಒಂದು ಮಾತು ಕೋಪಕ್ಕಂದ ಅಂತ ಹೇಳಿಬಿಟ್ಟು ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ತಗೊಂಡೇನು ಬಾಡಿಗೆ ದುಡ್ಡು ಅಂತ ಕೊಟ್ಟೆ ಅಲ್ವಾ, ಹಾಗೆ ಕಣೋ ಅವನನ್ನು ಅಂತ ಹೇಳಿದಾಗ, ಹೌದೌದು ಈ ವಿಚಾರದಲ್ಲೆಲ್ಲ ನನ್ನ ಮಗ ನನ್ನ ಥರನೇ ಇದ್ದಾನೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮುಂದಿನ ವಿಡಿಯೋದಲ್ಲಿ ಪಾಪ ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಅದೇ ಟೈಮಿಗೆ ಇವಳು ಕೂಡ ಬಂದು ದುಡ್ಡು ಕೇಳಿದಾಗ ಅವನು ಹಾಗೆಲ್ಲ ಆಗೋದಿಲ್ಲ, ಸರಿ ನಮ್ಮ ಹತ್ರ ಇರೋ ಒಡವೆಗಳನ್ನೇ ನಾವು ಹಡ ಇಟ್ಬಿಟ್ಟು ದುಡ್ಡು ಕೊಡೋಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ನೋಡಿದ್ರೆ ಪಾಪ ಇವಳಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಇದಾದಮೇಲೆ ಇವರು ಕೂಡ ಎಲ್ಲರೂ ಕೂಡ ಅವ್ರಿಗೆ ಆ ಥರ ಎಲ್ಲ ಮಾತಾಡಿದ್ರಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಅಮೂಲ್ಯ ಕಾಲೇಜಿಗೆ ಟಾಪಲ್ಲಿ ಬಂದಿರ್ತಾಳೆ, ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು, ಈಗೆಲ್ಲ ಕೆಲಸ ಆಯ್ತಲ್ವ ನೀವು ಅಂದ್ಕೊಂಡಿರೋದು, ನಡೀರಿ ಕಾಲೇಜ್ಗೆ ಅಂತ ಹೇಳಿದಾಗ, ಇಲ್ಲ ಸರ್ ಇನ್ನೊಂದು ಕೆಲಸ ಬಾಕಿ ಇದೆ ಅಂತ ಹೇಳಿ HODಗೆ ಚೆನ್ನಾಗಿ ಹೊಡೆದು ಪ್ರಿನ್ಸಿಪಾಲ್ ಮುಂದೆ ಕರ್ಕೊಂಡು ಬರ್ತಾನೆ. ಇದನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾ ಇರ್ತಾರೆ. ಇದಿಷ್ಟು ಸೋಮವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್.